ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಚಾನಲ್ಗೆ ಸ್ವಾಗತ. ಹಾಗೆ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ರಾಯರು ಭಕ್ತರಿದ್ದೀರೋ ಖಂಡಿತವಾಗ್ಲೂ ನೀವು ವಿಡಿಯೋಗೊಂದು ಲೈಕ್ ಮಾಡಿ, ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಾನು ಯಾವುದೇ ರೀತಿ ಸಂಕಲ್ಪ ಸೇವೆ ಇಲ್ಲ, ನಾರ್ಮಲಾಗಿ ಗುರುವಾರ ಹೇಗೆ ಪೂಜೆ ಮಾಡ್ತೀನಿ ರಾಯರಿಗೆ, ಯಾವ ರೀತಿ ನಾನು ರಾಯರನ್ನು ಪೂಜಿಸ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಾನು ರಾಯರದು ಈ ಫೋಟೋ ಇಟ್ಕೊಂಡಿದ್ದೀನಿ. ಇದಕ್ಕೆ ಯಾವಾಗಲೂ ತುಳಸಿ ಮಾಲೆನ ಹಾಕಿರ್ತೀನಿ. ತುಳಸಿ ಮಾಲೆ ಎಲ್ಲ ತೆಗೆದ್ಬಿಟ್ಟು ಒಂದು ಸ್ವಚ್ಛವಾಗಿರ್ತಕ್ಕಂಥ, ಅಂದರೆ ಈಗ ಬಳಸ್ತಾ ಇರ್ತಕ್ಕಂಥ ನೀರಿರುತ್ತಲ್ವ, ತುಂಬದರ್ಬಿ ನೀರು ಅಂತ ಕರಿತೀವಿ ನಾವು ಅದನ್ನು, ಆ ನೀರಲ್ಲಿ ಒಂದು ಫೋಟೋ ಒರೆಸೋಕ್ಕೆ ಅಂತಲೇ ನಾನು ಒಂದು ಬಟ್ಟೆನ ಇಟ್ಕೊಂಡಿದ್ದೀನಿ. ಈ ಬಟ್ಟೆನ ನಾನು ಬೇರೆ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ. ದೇವ್ರ ಫೋಟೋ ಮತ್ತು ರಾಯರ ಫೋಟೋ ಒರೆಸೋಕ್ಕೆ ಮಾತ್ರ ಇಟ್ಕೊಂಡಿರೋ ಅಂಥದ್ದು. ಅದರಲ್ಲಿ ಮೊದಲು ಚೆನ್ನಾಗಿ ಈ ರೀತಿ ಮುಂಚೆ ಗಂಧ ಎಲ್ಲ ಇಟ್ಟಿರ್ತೀವಲ್ವ, ನೀಟಾಗಿ ಹೋಗಬೇಕು, ಆ ರೀತಿಯಾಗಿ ಫೋಟೋನ ಒರೆಸ್ಕೊಬಿಡ್ತೀನಿ. ವಿಗ್ರಹ ಇರೋರಂತೆ ಅಭಿಷೇಕ ಎಲ್ಲ ಮಾಡ್ತಾರೆ. ಸೊ ಫೋಟೋ ಇರೋರು ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಫೋಟೋ ಎಲ್ಲ ಒರೆಸ್ಕೊಂಡಾದಮೇಲೆ ನಾನಿಲ್ಲಿ ಗೋಪಿ ಚಂದನ ತಗೊಂಡಿದ್ದೀನಿ. ರಾಯರಿಗೆ ತುಂಬ ಪ್ರಿಯವಾದ ಒಂದು ಗಂಧ ಅಂತ ಅಂದರೆ ಗೋಪಿ ಚಂದನ. ರಾಯರ ಪೂಜೆ ಯಾರು ಮಾಡ್ತಿರೋ ಅವರು ಈ ಗೋಪಿ ಚಂದನನೇ ಬಳಸ್ಕೊಳ್ಳಿ. ಎಲ್ಲ ಗ್ರಂಥಿಕೆ ಅಂಗಡಿಗಳಲ್ಲೂ ಕೂಡ ನೀವು ಗೋಪಿ ಚಂದನ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ. ಅದು ಒಂದು ಸ್ಟಿಕ್ ರೀತಿ ಇರುತ್ತೆ. ಅದನ್ನು ನೀವು ತೆಗೆದು ಈ ರೀತಿ ಗಂಧನ ಹಚ್ಕೊಳ್ಬೇಕಾಗತ್ತೆ. ಸ್ವಲ್ಪ ಡ್ರೈ ಆದಮೇಲೆ ಫೋಟೋ ಹಚ್ಚಿ, ಇಲ್ಲ ಅಂತ ಅಂದರೆ ಆ ನೀರು ಜೊತೆ ಅದು ಕೂಡ ಇಳಿದೋಗ್ಬಿಡುತ್ತೆ ಆಮೇಲೆ. ಹಾಗಾಗಿ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ವ, ಆ ರೀತಿಯಾಗಿ ಗಂಧನ ಹಚ್ಕೊಳ್ಳಿ. ರಾಯರಿಗೆ ಗೋಪಿ ಚಂದನ ಅಂತ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ನೀವು ಗಂಧದ ಸೇವೆ ಮಾಡ್ತೀರಾ ಅಂತ ಅಂದರೆ ರಾಯರು ನಿಮಗೆ ಬೇಗನೆ ಒಲಿತಾರೆ. ನೀವು ಇದನ್ನು ಕೂಡ ಸಂಕಲ್ಪ ಸೇವೆಯಲ್ಲಿ ಬಳಸ್ಕೊಳ್ಬೋದು. ಗೋಪಿ ಚಂದನನ ಸಂಕಲ್ಪ ಸೇವೆಯಾಗಿ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ಹೇಳಿ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ರಾಯರಿಗೆ ಗಂಧದ ಸೇವೆನ ಮಾಡಿ ನಿಮ್ಮ ಕೆಲಸಗಳನ್ನು ನೀವು ಪೂರ್ತಿ ಮಾಡ್ಕೊಳ್ಬೋದು. ಬೇರೆ ಯಾವುದೇ ರೀತಿ ನೀವು ದಯವಿಟ್ಟು ಬದಲಾಯಿಸ್ಬಿಟ್ಟು ಈ ರೀತಿ ಗೋಪಿ ಚಂದನ ಪ್ರತಿ ಗುರುವಾರ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಸಾಧ್ಯ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡಿ. ಸಾಧ್ಯ ಆಗ್ತಿಲ್ಲ ಅಂತ ಅಂದರೆ ಒಂದು 8 ಗಂಟೆ ಒಳಗಡೆ ನೀವು ಪೂಜೆನ ಮುಗಿಸ್ಕೊಡಿ. ಈ ರೀತಿ ಮಾಡೋದ್ರಿಂದ ನಿಮಗೂ ಕೂಡ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಅನ್ನೋದಿರುತ್ತೆ. ಹಾಗೆ ರಾಯರು ಕೂಡ ನಿಮಗೆ ಬೇಗನೆ ಒಲಿತಾರೆ. ರಾಯರ್ ಫೋಟೋ ಮನೆಗೆ ಬಂದಿದೆ ಅಂತ ಅಂದ್ರೇ ಅಲ್ಲೊಂದು ಪಾಸಿಟಿವ್ ವೈಬ್ರೇಷನ್ ಸ್ಟಾರ್ಟ್ ಆಗಿರುತ್ತೆ ಆಲ್ರೆಡಿ. ಈಗಾಗಲೇ ನಾನು ಹೇಳಿದ್ದೀನಿ, ರಾಯರು ನಮ್ಗೆ ಒಲ್ದಿದ್ದಾರೆ ಅಂತ ಅಂದರೆ ನಮ್ಗೆ ಏನೇನೆಲ್ಲ ಸೂಚನೆಗಳು ಸಿಗುತ್ತೆ ಅಂತ. ಅದರಲ್ಲೂ ಕೂಡ ನಾವು ಪ್ರತಿ ವಾರ ಈ ರೀತಿ ರಾಯರಿಗೆ ಪೂಜೆನ ಮಾಡಿಬಿಟ್ಟು ಮಠಕ್ಕೆ ಹೋಗಿ ಅವರು ದರ್ಶನ ಮಾಡ್ಕೊಬಂದ್ರಂತೂ ಆ ನಮ್ಮ ಎನರ್ಜಿ ಲೆವೆಲ್ಲೇ ಬೇರೆ. ಹೇಳಬೇಕು ಅಂತ ಅಂದರೆ ಅವತ್ತಿನ ದಿನ ಎಲ್ಲ ನಾನಂತೂ ಭೂಮಿ ಮೇಲೆ ಇರಲ್ಲ ಅನಿಸುತ್ತೆ, ತೇಲಾಡ್ತಾ ಇರ್ತೀನಿ. ಆ ಥರ ಒಂದು ಎನರ್ಜಿ ಇರುತ್ತೆ. ಖಂಡಿತವಾಗ್ಲೂ ರಾಯರು ನನ್ನ ಜೀವನಕ್ಕೆ ಬಂದಮೇಲೆ ನನ್ನ ಲೈಫೇ ಬದಲಾಗಿದೆ, ನನ್ನ ಎನರ್ಜಿ ಲೆವೆಲ್ಲೇ ಬದಲಾಗಿದೆ. ಏನೇ ಆದ್ರೂ ಮನಸ್ಸಲ್ಲಿ ಒಂದು ಧೈರ್ಯ ಇರುತ್ತೆ, ರಾಯರಿದ್ದಾರೆ ಬಿಡು ಎಲ್ಲ ನೋಡ್ಕೋತಾರೆ ಅನ್ನೋದೊಂದು ಧೈರ್ಯ ಇರುತ್ತೆ ನೋಡಿ ಮನಸ್ಸಲ್ಲಿ. ಅದೊಂದು ಸಾಕು ನಾವು ಜೀವನ ಮಾಡೋದಕ್ಕೆ. ಇವಾಗ ನಾನು ತುಳಸಿ ಮಾಲೆ ತೆಗೆದಿಟ್ಟಿದ್ದೆ ಅಲ್ವಾ, ಆ ಮಾಲೆನೂ ಕೂಡ ಒಂದು ಸಲ ತೊಳ್ಕೊಂಡು ಮತ್ತೆ ನಾನಿಲ್ಲಿ ಫೋಟೋಗೆ ಹಾಕಿದ್ದೀನಿ. ಹಾಗೆ ನಾನಿಲ್ಲಿ ಹಿಂದಿನ ದಿನ ನೈಟೇ ತುಳಸಿನ ತಂದು ಇಟ್ಕೊಂಡಿರ್ತೀನಿ. ಬೆಳಗ್ಗೆ ಎದ್ದು ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಎದ್ದ ತಕ್ಷಣ ನಮಗೆ ಯಾವ ಮಾರ್ಕೆಟು ಓಪನ್ ಇರಲ್ಲ, ನಾವು ಹೋಗಿ ತರೋದಕ್ಕೂ ಕೂಡ ಆಗಲ್ಲ ಆ ಟೈಮಲ್ಲಿ. ಹಾಗಾಗಿ ನೈಟ್ ಟೈಮೇ ನಾವು ಹೋಗ್ಬಿಟ್ಟು ತಂದು ಫ್ರಿಡ್ಜ್ ಇದ್ದರೆ ಫ್ರಿಡ್ಜಲ್ಲಿ, ಅಥವಾ ಒಂದು ನೀರು ಬಕೆಟ್ ಇರುತ್ತಲ್ವ ಅಲ್ಲಿ ಕವರ್ನ ಇಟ್ಬಿಟ್ಟು ಮೇಲ್ಗಡೆ ಕವರ್ ಒಂದು ಪ್ಲೇಟಿಂದ ಕವರ್ ಮಾಡಿದರೆ ಫ್ರೆಶ್ ಆಗಿರುತ್ತೆ. ಆ ರೀತಿಯಾಗಿ ನಾವು ನೈಟೇ ತಂದು ಇಟ್ಕೊಬಿಟ್ರೆ ಬೆಳಗ್ಗೆ ಎದ್ದು ಪೂಜೆಗೆ ಆಗುತ್ತೆ. ಇಲ್ಲಿ ನಾನು ಇಟ್ಕೊಂಡಿರೋ ಫೋಟೋ ತುಂಬ ವೆಯ್ಟ್ ಇಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಅದು 3 ಭಾಗ ಆಗಿ ಕಟ್ ಮಾಡ್ತೀನಿ. ಕಟ್ ಮಾಡಿಬಿಟ್ಟು ಈ ರೀತಿ ನಾನು ಮೇಲ್ಗಡೆ ಮಾತ್ರ ಇಡ್ತೀನಿ ತುಳಸಿನ. ಇಲ್ಲ ಅಂತ ಅಂದರೆ ಆರದ ಥರ ಹಾಕ್ತೀವಿ ಅಂತ ಅಂದರೆ ಅದು ವೆಯ್ಟ್ ಜಾಸ್ತಿ ಅಲ್ವಾ, ಅದು ತಡ್ಕೊಳೋದಿಲ್ಲ. ಹಾಗಾಗಿ ಈ ರೀತಿ ಕಟ್ ಮಾಡಿ ಮೇಲ್ಗಡೆ ಇಡ್ತೀನಿ. ಹಾಗೆ ಅದರ ಜೊತೆಗೆ ಕೆಂಪು ಗುಲಾಬಿ ಸಿಗುತ್ತಲ್ವ, ಅದನ್ನು ಕೂಡ ತಂದಿರ್ತೀನಿ. ಅದನ್ನು ಈ ರೀತಿ ಹಾಕಿ ನಾನು ಯಾವಾಗಲೂ ಅಲಂಕಾರ ಮಾಡ್ತೀನಿ. ನನಗೆ ಈ ರೀತಿ ತುಳಸಿ ಅಲಂಕಾರನ ರಾಯರಿಗೆ ಮಾಡೋದು ಅಂತ ಅಂದರೆ ನನಗೆ ಸಖತ್ತು ಖುಷಿ. ಇವಾಗ ನಾನು ಏನು ಹೂವು ಇಡ್ತಾ ಇದ್ದೀನಿ ಅಲ್ವಾ, ಗುಲಾಬಿ ಹೂವು ಕೆಂಪುದು, ಯಾವಾಗಲೂ ಅಷ್ಟೇ ಅದು
ಫೋಟೋ ಮೇಲೆ ಇರೋದೇ ಇಲ್ಲ. ನಾನು ಬೆಳಗ್ಗೆ ಪೂಜೆ ಮಾಡಿ ಕೆಲಸಕ್ಕೆ ಹೋಗಿರ್ತೀನಿ, ಸಂಜೆ ಬರೋ ಅಷ್ಟರಲ್ಲಿ ಹೂ ಪ್ರಸಾದ ಆಗಿರುತ್ತೆ. ಅದರಲ್ಲಿ 1 ಅಥವಾ 2 ಅಂತೂ ನನಗೆ ಖಂಡಿತವಾಗ್ಲೂ ಪ್ರಸಾದ ಆಗಿರುತ್ತೆ. ಇವಾಗ ನಾನು ಏನು ಮಾಡಿಸ್ತಾ ಇದ್ದೀನಿ, ಆ ಹೂ ಬಂದ್ಬಿಟ್ಟು ನಾನು ಪಾಟಲ್ಲೇ ಬೆಳ್ಕೊಂಡಿದ್ದೀನಿ. ನಮ್ಮ ಕಡೆ ಅದನ್ನು ಕಣಗಿಲೆ ಅಂತ ಕರಿತೀವಿ, ಕಾಸಿ ಕಣಗಲು ಅಂತಲೂ ಕರೀತಾರೆ. ಅದನ್ನು ನಾನು ಪಾಟಲ್ಲೇ ಎಮರ್ಜೆನ್ಸಿ ಪೂಜೆಗೆ ಅಂತೇಳಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ನಾನು ಇದ್ದಾಗ ಅದು ಯಾವಾಗ ಬಿಟ್ಟಿರುತ್ತೆ ಆವಾಗ ಬಿಡಿಸ್ಕೊಂಡಿರ್ತೀನಿ. ಯಾವುದೇ ಹೂವಿಲ್ಲ ಅಂತ ಅಂದರೆ ನಾನಂತೂ ತುಳಸಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ಎಲ್ಲೂ ಸಿಗಲಿಲ್ಲ ಅಂತ ಅಂದರೆ ಪಾಟಲ್ಲಿ ನಾನು ತುಳಸಿ ಗಿಡ ಏನಿಟ್ಟಿದ್ದೀನಿ ಅದನ್ನೇ ಸ್ವಲ್ಪ ತುದಿಯೆಲ್ಲ ಕುಯ್ಕೊಂಡು ಅದನ್ನೇ ಮುಡಿಸಿರ್ತೀನಿ ರಾಯರಿಗೆ. ಅಷ್ಟು ನನಗೆ ರಾಯರಿಗೆ ಒಂದು ತುಳಸಿ ಕೊಡಬೇಕು ಅಂತ ಅಂದರೆ ನನ್ನ ಮನಸ್ಸಿಗೂ ಕೂಡ ಅಷ್ಟೇ ನೆಮ್ಮದಿ ಸಿಗುತ್ತೆ. ಸೊ ಅಷ್ಟಾದಮೇಲೆ ನಾನಿಲ್ಲಿ ದೀಪ ಅಂಟಿಸ್ತಾ ಇದ್ದೀನಿ. ನಾನು ಏನಾದರೂ ಸಂಕಲ್ಪ ಸೇವೆ ಮಾಡಬೇಕಾದ್ರೆ ಮಾತ್ರ ನೈವೇದ್ಯನ ಮಾಡ್ಕೊತೀನಿ. ಇಲ್ಲ ಅಂತ ಅಂದರೆ ಮನೇಲಿ ಏನಾದ್ರು ಇದ್ದರೆ ಮಾಡ್ತೀನಿ, ಹಣ್ಣು ಅಥವಾ ಫ್ರೆಶ್ಶಾಗಿ ಏನಾರು ಇದ್ದರೆ ಇಡ್ತೀನಿ. ಏನೂ ಇಲ್ಲ ಅಂತ ಅಂದರೆ ನಾನು ಆ ದಿನ ನೈವೇದ್ಯ ಏನೂ ಮಾಡೋದಿಲ್ಲ. ಮಾಡಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಆದರೆ ನಾವೇನಾದರೂ ಸಂಕಲ್ಪ ಸೇವೆ ಮಾಡ್ತಾಯಿದ್ದೀವಿ ಅಂತ ಅಂದರೆ ಅಂಥ ಟೈಮಲ್ಲಿ ಖಂಡಿತವಾಗ್ಲೂ ನೈವೇದ್ಯನ ಕಂಪಲ್ಸರಿ ಮಾಡಬೇಕಾಗತ್ತೆ. ನಾರ್ಮಲ್ ಪೂಜೆ ಮಾಡಬೇಕಾದ್ರೆ ನಾವು ನೈವೇದ್ಯ ಮಾಡಲೇಬೇಕು ಅಂತ ಏನಿಲ್ಲ. ಹಾಗಾಗಿ ನಾನು ಪ್ರತಿ ಗುರುವಾರ ನೈವೇದ್ಯನ ಮಾಡೋದಿಲ್ಲ. ಯಾವಾಗ ನಾನು ಸಂಕಲ್ಪ ಸೇವೆ ಮಾಡ್ತೀನಿ ಅಂಥ ಟೈಮಲ್ಲಿ ನೈವೇದ್ಯನ ಮಿಸ್ ಮಾಡೋದಿಲ್ಲ. ಪ್ರತಿದಿನ ಒಂದೊಂದು ರೀತಿ ನೈವೇದ್ಯನ ಮಾಡಿಟ್ಟಿರ್ತೀನಿ. ಸೊ ಈಗ ಪಕ್ಕದಲ್ಲಿ ನಾನು ಗಣೇಶನ ಇಟ್ಕೊಂಡಿದ್ದೀನಿ. ಗಣೇಶನಿಗೆ ನಾನು ಗಂಧದ ಕಡ್ಡಿಲಿ ಪೂಜೆ ಮಾಡ್ಕೊಳ್ತೀನಿ. ಹಾಗೆ ರಾಯರು ಅಂತ ಬಂದಾಗ ರಾಯರಿಗೆ ಗಂಧದ ಕಡ್ಡಿಲಿ ಪೂಜೆ ಮಾಡಬಾರ್ದು. ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ರಾಯರು ಭಕ್ತರು ಯಾರು ಇರ್ತೀರೋ ಸಾಮಾನ್ಯವಾಗಿ ರಾಯರ ಬಗ್ಗೆ ತಿಳ್ಕೊಂಡೇ ಇರ್ತೀರ. ಅವ್ರಿಗೆ ಏನು ಮಾಡಬೇಕು, ಯಾವ ರೀತಿ ಸೇವೆ ಮಾಡಬೇಕು, ಯಾವುದ್ರಲ್ಲಿ ಪೂಜೆ ಮಾಡಬೇಕು ಅಂತ ಎಲ್ಲ. ಹಾಗಾಗಿ ನಾನು ಈ ರೀತಿ ಆರತಿನ ಮಾಡ್ಕೊಳ್ತೀನಿ. 2 ಬತ್ತಿ ಹಾಕ್ಬಿಟ್ಟು ಅದಕ್ಕೆ ತುಪ್ಪ ಹಾಕಿ ಈ ರೀತಿ ಆರತಿನ ಮಾಡ್ತೀನಿ. ರಾಯರು ಯತಿಗಳಾಗಿರೋದ್ರಿಂದ ನಾವು ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಪ್ರತಿ ಗುರುವಾರ ಇಷ್ಟು ಪೂಜೆ ನಂದು ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಕಂಪಲ್ಸರಿ ನಾನು ಮಾಡೇ ಮಾಡ್ತೀನಿ. ಏನಾದ್ರೂ ಮನೆಯಲ್ಲಿ ನಾನ್ ವೆಜ್ ಮಾಡಿ ಅಥವಾ ಏನಾದರೂ ಲೇಡೀಸ್ದು ಪ್ರಾಬ್ಲಮ್ ಇರುತ್ತಲ್ವ, ಆ ಥರದ್ದು ಏನಾದರೂ ಇದ್ದಾಗ ಮಾತ್ರ ನಾನು ಪೂಜೆ ಮಾಡೋದಕ್ಕೆ ಹೋಗಲ್ಲ. ನನಗೆ ರಾಯರನ್ನ ಈ ರೀತಿ ಅಲಂಕಾರ ಮಾಡಿ ನೋಡೋದೇ ನನಗೊಂದು ಖುಷಿ. ಅವ್ರನ್ನ ತುಂಬಾ ಖುಷಿಯಾಗುತ್ತೆ. ಸೊ ಇದಾದಮೇಲೆ ನಾನು ಇನ್ನೊಂದು ತುಳಸಿ ಮಾಲೆನ ಇಟ್ಕೊಂಡಿದ್ದೀನಿ. ಆ ತುಳಸಿ ಮಾಲೆನ ಉಪಯೋಗಿಸ್ಕೊಂಡು 108 ಬಾರಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತೇಳಿ ಹೇಳ್ಕೊಳ್ತೀನಿ. ಜಪ ಪೂಜೆ ಎಲ್ಲ ಆದಮೇಲೆ ನಾನು ಕೆಲಸಕ್ಕೆ ಹೊರಟೋಗ್ತೀನಿ. ಸಂಜೆ ಬರೋ ಅಷ್ಟರಲ್ಲಿ ನನಗೆ ಚಮತ್ಕಾರ ಮಾಡಿರ್ತಾರೆ ರಾಯರು. ನಾನು ಮೊದಲೇ ಹೇಳ್ದಂಗೆ ಅಲ್ಲಿ ಏನು ಒಂದು ಹೂ ಪ್ರಸಾದ ಇದೆ, ಆ ಹೂ ಪ್ರಸಾದನ ನನಗೆ ಕೊಟ್ಟಿರ್ತಾರೆ. ಅದನ್ನು ನೋಡೋದೇ ನನಗೊಂದು ಖುಷಿ ಅಂತಲೇ ಹೇಳ್ಬೋದು. ಅವರು ಬಂದಮೇಲೆ ಇಂಥ ಚಮತ್ಕಾರಗಳು ನಮ್ಮ ಮನೇಲಿ ತುಂಬಾ ನಡೀತಾ ಇರುತ್ತೆ. ಚಿಕ್ಕ ಪುಟ್ಟದ್ದು ಯಾವಾಗಲೂ ಏನಾದರೂ ಒಂದು ಪವಾಡಗಳು ಆಗ್ತಾನೇ ಇರುತ್ತೆ. ಸೊ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅಂತೇಳಿ ನಿಮಗೆಲ್ಲ ಹೇಳ್ಕೊಳ್ಬೇಕು ನಾನು ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಹೇಗೆ ಮಾಡ್ತೀರಾ ಅಂತೇಳಿ ನನಗೆ ಕಾಮೆಂಟಲ್ಲಿ ಬೇಕಾದರೆ ತಿಳಿಸ್ಬೋದು. ಇದೇ ರೀತಿ ನಾನು ರಾಯರ ವ್ರತಗಳಾಗಿರ್ಬೋದು, ರಾಯರ ಸೇವೆಗಳಾಗಿರ್ಬೋದು ಅಥವಾ ಅವರ ಪವಾಡಗಳಾಗಿರ್ಬೋದು ನಾನು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಮುಂದಿನ ದಿನಗಳಲ್ಲಿ ನಿಮಗೆ ಆ ವಿಡಿಯೋಗಳು ಬೇಕು ಅಂತ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಸಿಯಾಗಿ ನೀವು ಆ ವಿಡಿಯೋನ ನೋಡಿಕೊಂಡು ರಾಯರ ಮಹತ್ವಗಳನ್ನ ತಿಳ್ಕೊಳ್ಬೋದು. ರಾಯರ ಭಕ್ತರು ಯಾರ್ಯಾರೆಲ್ಲ ಇದ್ದೀರೋ ಅವರು ವಿಡಿಯೋಗೆ ಲೈಕ್ ಮಾಡೋದಂತೂ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಬಿಟ್ಟು. ಮತ್ತು ಕಮೆಂಟಲ್ಲಿ ತಿಳಿಸ್ಕೊಡಿ ನಿಮಗೆ ಯಾವ ರೀತಿ ಪ್ರಾಬ್ಲಮ್ಸ್ ಇದೆ, ಯಾವ ಪ್ರಾಬ್ಲಮ್ಗೆ ಯಾವ ಥರ ಪೂಜೆ ಮಾಡಬೇಕು ಅನ್ನೋದು ನಿಮಗೇನಾದರೂ ಬೇಕು ಅಂತ ಅಂದರೆ ನನಗೆ ಕಮೆಂಟಲ್ಲಿ ಹೇಳ್ಬೋದು. ನಾನು ಆ ವ್ರತದ ಬಗ್ಗೆ, ಆ ಸೇವೆಗಳ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.